ನಮ್ಮ ಕಾಲೇಜಿನಲ್ಲಿ ಶಿಕ್ಷಣದಲ್ಲಿ ನಾಟಕ ಮತ್ತು ಕಲೆ ಎಂಬ ಈ ಕಾರ್ಯಕ್ರಮದಲ್ಲಿ ಈ ನಮ್ಮ ತಂಡದಿಂದ ವೃದ್ಧಾಶ್ರಮ ಎಂಬ ಕಿರು ಸುಂದರ ತಾಯಿಯ ಕರುಳಿನ ಕತೆ ಅಂತಕ್ಕಂಥ ಕಿರು ನಾಟಕವನ್ನ ಮಾಡ್ತಾ ಇದ್ದೆವು. ಈ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಧಾರಿಗಳು ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಈ ಒಂದು ವೃದ್ಧಾಶ್ರಮದ ಒಂದು ಕಿರು ನಾಟಕದಲ್ಲಿ ನಾನು ಮಗನ ಒಂದು ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಚನ್ವೀರ್. ನಾನು ಈ ವೃದ್ಧಾಶ್ರಮ ನಾಟಕದಲ್ಲಿ ನಿಲಯ ಪಾಲಕನಾಗಿ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರವಿ. ಈ ಒಂದು ವೃದ್ಧಾಶ್ರಮ ಎಂಬ ಕಿರುನಾಟಕದಲ್ಲಿ ನಿಲಯ ಸೇವಕನಾಗಿ ಅಥವಾ ಸಹಾಯಕನಾಗಿ ಕಿರುಪಾತ್ರವನ್ನು ನಿರ್ವಹಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಬರೀಷ್. ಈ ನಾಟಕದಲ್ಲಿ ನನ್ನ ಹೆಸರು ಸತೀಶ್, ಲಕ್ಷ್ಮಮ್ಮನ ಮಗನ ಪಾತ್ರವನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸ್ನೇಹ. ಈ ಒಂದು ನಾಟಕದಲ್ಲಿ ಗಂಗಮ್ಮನ ಪಾತ್ರವನ್ನು ನಿಭಾಯಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಸ್ರೀನ. ಈ ವೃದ್ಧಾಶ್ರಮ ಎಂಬ ನಾಟಕದಲ್ಲಿ ನನ್ನ ಹೆಸರು ಲಕ್ಷ್ಮಮ್ಮ ಪಾತ್ರವನ್ನು ವಹಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಐಶಾ ಪರಿ. ಈ ಒಂದು ವೃದ್ಧಾಶ್ರಮ ಎಂಬ ನಾಟಕದಲ್ಲಿ ಸರೋಜಕ್ಕನ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ಹಾಯ್ ಎವ್ರಿವನ್, ನನ್ನ ಹೆಸರು ಮುಬೀನ್. ನನ್ನ ಪಾತ್ರದ ಹೆಸರು ಗೌರವ್. ಸೀತಮ್ಮ ಸತ್ರು ಇನ್ನ ಫೈಲ್ 3 ದಿನ ಆದ್ರೂ ಇಲ್ಲೇ ಬಿದ್ದದ. ಕೆಲ್ಸಕ್ಕೆ ಬರ್ತೀನಿ ಸರ್. ನಮಸ್ತೆ. ನಮಸ್ತೆ ರಾಜು. ಎಲ್ಲ ಕೆಲಸ ಎಲ್ಲ ಆಯ್ತಾ? ಸರ್ ಎಲ್ಲ ಆಯ್ತು ಸರ್. ತರಕಾರಿ ತಂದಿದ್ದೀನಿ, ಹಾಲು ತಂದಿದ್ದೀನಿ, ಮತ್ತೆ ಸೊಪ್ಪು ಕೂಡ ತಂದಿನಿ. ಇನ್ನೇನು ಹಣ್ಣು ತಂದ್ರೆ ಆಯ್ತು ಸರ್. ಎಲ್ಲ ಕೆಲಸ ಆಯ್ತು ಸರ್. ಹಣ್ಣೇನ್ ತರದ್ ಬೇಡ, ಆಮೇಲೆ ತಂದ್ರೆ ಆಯ್ತು. ಸೀತಮ್ಮನ್ ಫೈಲ್ ಎಲ್ಲೋ ಇತ್ತಲ್ಲ, ಏನಾದ್ರು ಈಗ ಎಲ್ಲ ನೋಡಿದೆ ಸರ್. ಈಗ ಇಲ್ಲಿ ಸೀತಮ್ಮ ಫೈಲ್ ನೋಡಿದೆ ಸರ್. ಇಲ್ಲೇ ಇರ್ಬೇಕಿತ್ತಲ್ಲ. ಇಲ್ಲೇ ಟೇಬಲ್ ಬಿಡ್ಕಿರ್ಬೇಕು ಸರ್. ಅದು ಇಲ್ಲ ರಾಜು, ಇಲ್ಲೇ ಕಾಣ್ತಿಲ್ವಲ್ಲ. ಇಲ್ಲ ಸರ್, ಇಲ್ಲೇ ನೋಡಿದೆ ಸರ್. ಈಗ ನೋಡ್ ರಾಜು, ಬೇಕದು. ಲಕ್ಷ್ಮಮ್ಮ ಇದೆ. ಹಾ ಸರ್, ಸೀತಮ್ಮ ಇದೆ ಸರ್. ಇಲ್ಲೇ ಇದೆ ಸರ್. ತೊಂಬ ಅದು ಸರ್. ಇದೇ ಇರ್ಬೇಕು ಸರ್. ಹಾ ಇದೆಯಲ್ಲ ಸೀತಮ್ಮ ಅಲ್ಲ. ಹಾ ಸರ್. ಮತ್ತೇನ್ ಬೇಕು ಸರ್? ಏನಿಲ್ಲ ರಾಜು, ನೀನ್ ಹೋಗಿರೋ ನಾನು ಕರಿತೀನಿ. ಆಯ್ತು ಸರ್. ಮೊದ್ಲು 3 ಸಲ ಹಚ್ಚಿದ್ರು ಸೀತಮ್ಮನ್ ಮಗ ಫೋನೇ ಎತ್ತಲಿಲ್ಲ. ಈಗ ಏನ್ ಮಾಡ್ತಾನೋ ಮಾರಾಯ. ಹಲೋ ಹಲೋ, ಯಾರು? ನಾವ್ರಿ ವೃದ್ಧಾಶ್ರಮದಿಂದ ಫೋನ್ ಮಾತಾಡ್ತಿರೋದು. ಪಾಪ ಸೀತಮ್ಮನ ಆಶ್ರಮಕ್ ಬಿಟ್ಟು 6 ತಿಂಗಳಾಯ್ತು. ಒಂದ್ಸಲನು ನೋಡೋಕೂ ಬಂದಿಲ್ಲ, ಫೋನು ಮಾಡಿಲ್ಲ. ಕಡೆ ಪಕ್ಷ ನಾವು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಅದೆಲ್ಲ ಬಿಡ್ರಿ, 6 ತಿಂಗಳಾದ್ರೂ ಇನ್ನು ಫೀಸು ಕಟ್ಟಿಲ್ಲ. ಏನ್ರಿ ಮಾಡ್ತಿದ್ರ ನೀವು? ನಮಗಿಲ್ಲಿ 100 ಕೆಲಸಗಳು ಇರ್ತಾವ್ರಿ. ಅಲ್ಲಿ ಬಂದು ಫೀಸ್ ಕಟ್ಟೋಕೆ ಟೈಮೇ ಇಲ್ಲ. ನಾನು ಇಲ್ಲಿ ಬಹಳ ತುಂಬಾ ಬಿಜಿ ಇದ್ದೀನಿ. ಅದಕ್ಕಲ್ರಿ ನಾವು ಫೋನ್ ಮಾಡಿರೋದು. ಪಾಪ ಸೀತಮ್ಮಂಗೆ 1 ವಾರದಿಂದ ಮೈಗೆ ಹುಷಾರಿರ್ಲಿಲ್ಲ. ಅದ್ರ ಸಲುವಾಗಿ 3 ದಿನ ಹಿಂದಷ್ಟೇನೆ ತೀರ್ಕೊಂಡೋದ್ರು. ಇದನ್ನ ತಿಳಿಸ್ಬೇಕಂತ ನಾವು ಎಷ್ಟು ಸಲ ಫೋನ್ ಮಾಡಿದ್ರು ನೀವು ರಿಸೀವೇ ಮಾಡ್ಲಿಲ್ಲ. ಈಗ ಸೀತಮ್ಮ ಪಾಪ ಕೊನೆ ಘಳಿಗೆಯಲ್ಲಿ ತಾವು ಗಳಿಸಿರುವಂತ ಹಣನ ನಿಮ್ಗೆ ಕೊಡ್ಬೇಕು, ಟೇಲರಿಂಗ್ ಮಾಡಿ ಗಳಿಸಿರುವ ಹಣನ ನಿಮ್ಗೆ ಕೊಡ್ಬೇಕಂತ ಎಷ್ಟು ಕಷ್ಟಪಟ್ಟು ಚಡ್ಪಡಿಸ್ತಾ ಹೇಳಿದ್ರು ಗೊತ್ತಾ? ಈಗ ಹಣನ ಕೊಡ್ಬೇಕಂತ ಹೇಳಿದಾರೆ, ಏನ್ ಮಾಡ್ಬೇಕು? ಅಯ್ಯೋ ದೇವ್ರೆ, ನಮ್ ತಾಯಿ ತೀರೋದ್ರ. ಕೊನೆ ಗಳಿಗೆಯಲ್ಲಿ ನಮ್ ತಾಯಿ ಮುಖ ನೋಡೋ ಭಾಗ್ಯನೂ ಸಿಗ್ಲಿಲ್ಲ. ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಮ್ ತಾಯಿ ಕೂಡಿಟ್ಟ ಹಣನ ನಿಮ್ಮ ವೃದ್ಧಾಶ್ರಮದ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಬಳಸಿಕೊಳ್ಳಿ. ಹಾಗಿದ್ರೆ ನಾವು ವೃದ್ಧಾಶ್ರಮದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಸೀತಮ್ಮ ಅವ್ರ ಹೆಸರಿನಲ್ಲಿ, ಅಥವಾ ಪುಣ್ಯಸ್ಥಿತಿ ಏನಾದ್ರು ಆಯೋಜನೆ ಮಾಡ್ತೀವಿ. ಅದಕ್ಕೆ ನೀವು ಖಂಡಿತವಾಗಿ ಬರ್ಲೇಬೇಕು. ಆಯ್ತು ತಗೊಳ್ಳಿ, ನಾವು ಬರ್ತೀವಿ. ಸರಿ ಆಯ್ತು. ಗೌರಕ್ಕ, ಸರ್ಸಕ್ಕ, ಎಲ್ಲಿರೇ? ಎಲ್ಲಿ ಕಾಣಲೇ ಆಗಿರಲ್ಲ.
ಏ ಗೌರಕ್ಕ, ಏ ಸರ್ಸಕ್ಕ, ಊಟ ತಯಾರಾಗ್ಯದ ನೋಡಿರೇನ್ರಿ? ಇಲ್ಲ ನೋಡಿಲ್ಲ. ಅಯ್ಯೋ ಲಕ್ಷ್ಮಕ್ಕ, ನಿನ್ಗೇನೈತೆ? ಯಾಕ ಸುಮ್ ಕುಂತಿಯಲ್ಲ? ಹಾಗೇನಿಲ್ಲ ಗಂಗಕ್ಕ, ಯಾಕೋ ಮನ್ಸೇ ಸರಿ ಇಲ್ಲ. ಯಾಕ ಲಕ್ಷ್ಮಕ್ಕ, ಅಂತದೇನಾಯ್ತು? ಮನಿಗಿನ ನೆನ್ಪಾಲತ್ತದೇನು? ಹೌದು ಗಂಗಕ್ಕ, ನನ್ ಮಗ ಸತೀಶ ತುಂಬಾ ನೆನ್ ಬರ್ತಾ ಇದ್ದಾನೆ. ಹೌದಾ? ಹಂಗಂದ್ರ ಒಂದ್ಸಲಿ ಫೋನರ ಮಾಡಿ ನೋಡು, ಮಾಡಿದೆ ಇಲ್ಲ? ಹಾ ಗಂಗಕ್ಕ, 1 ತಿಂಗಳ ಆದ್ಮೇಲೆ ಬಂದು ಕರ್ಕೊಂಡ್ ಹೋಗ್ತೀನಿ ಅಮ್ಮ ಅಂದವನು ಬರ್ಲೇ ಇಲ್ಲ. ಯಾವ್ದಕ್ಕೂ ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ ಗಂಗಕ್ಕ. ನೋಡ್ ಲಕ್ಷ್ಮಕ್ಕ, ಒಂದ್ಸಲ ನೋಡು. ಹಲೋ ಹಲೋ, ಹಲೋ ಮಗ ಸತೀಶ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಮ್ಮ. ಮಗ, ನೀನು 1 ತಿಂಗಳ ಆದ್ಮೇಲೆ ಕರ್ಕೊಂಡ್ ಹೋಗ್ತೀನಿ ಅಂದವನು ಬರ್ಲೇ ಇಲ್ಲಲ್ಲ ಮಗ. ನಾನು ಇಲ್ಲಿ ತುಂಬಾ ಬಿಜಿ ಇದ್ದೀನಮ್ಮ, 10 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ, ಇಡಮ್ಮ ಫೋನು. ಅಯ್ಯೋ ಬೇಜಾರಾಗ್ಬೇಡ ಬಾ ಲಕ್ಷ್ಮಕ್ಕ. ಎಲ್ಲಾ ಮಕ್ಳು ಹಿಂಗೆ ಸಣ್ಣವರಿದ್ದಾಗ ಅಮ್ಮ ಅಮ್ಮ ಅಂತೇಳಿ ನಮ್ಮಿಂದ ತಿರ್ಗಾಡ್ತಾರ. ಅದೇ ದೊಡ್ಡವರಾದ್ಮೇಲೆ ನಮ್ಮನ್ನ ಎತ್ತ ತಾಯಿನ ಕಣ್ಣಕ್ ಸಹ ನೋಡಲ್ಲ. ಹಾ ಲಕ್ಷ್ಮಕ್ಕ, ಸೀತಮ್ಮ ನೋಡು, ಮಗ ಬರ್ತಾನೆ 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 ಅಂತ ಕಾಯ್ತಾ ತಿರ್ಕೊಂಡೇ ಬಿಟ್ಲು. ಆದ್ರೂ ಬರ್ಲೇ ಇಲ್ಲ ಮಗ. ಸಾಕ್ ನಿಲ್ಸಿ, ನನ್ ಮಗ ಸತೀಶ ಅಂತವನೇನಲ್ಲ. ಅವನು ತುಂಬಾ ಬ್ಯುಸಿ ಅಂತೆ, ಅವನಿಗೆ ಹಲವಾರು ಕೆಲಸ ಇದಾವೆ. ಅವನು ಫೋನ್ ಹಚ್ಚಿದಾಗ ಹೇಗಿದೀಯಮ್ಮ ಅಂತ ಕೇಳ್ದ ನಂಗೆ. ಎಲ್ಲ ನಿನ್ ಭ್ರಮೆ. ಆ ದೇವ್ರೇ ನಿನ್ ಕಾಪಾಡ್ಬೇಕು. ಊಟ ಲೇಟ್ ಆತ್ರಿ, ಎಲ್ಲಿ ಮಾಡೋದು? ಹಣ್ಣು ತಗೊಳ್ಳಿ, ನೀವು ತಗೊಳ್ಳಿ, ನೀರು ಬೇಕಾಗಿ ತಗೊಳ್ಳಿ, ನೀವು ತಗೊಳ್ಳಿ, ನೀವು ತಗೊಳ್ಳಿ, ನೀರು ಕೊಡಿ. ಯಾಕ್ರಿ ಅಜ್ಜಿ? ತಗೋರಿ ಅಜ್ಜಿ. ಅಜ್ಜಿ ಯಾಕೋ ಮುಂಚೆ ಸರಿ. ಅಯ್ಯೋ ಏನ್ ಕೇಳ್ತ ರಾಜಣ್ಣ, ಆಕಿಂದ ಮಗ ನೆನ್ಪಾಲಕತ್ತದಂತ. ಫೋನ್ ಎತ್ತಿದ್ರ ಬಿಸಿ ಅಂತ ಫೋನ್ ಇಡ್ತಾನಂತ. ಅದಕ್ಕ ಮನಿಗ್ ಹೋದ್ನೆಲ್ಲತ್ತ ಅವ ಮಗ ಬಂದ್ ಕರ್ಕೊಂಡ್ ಹೋಗಲ್ಲ. ನನ್ ಮಗ ಸತೀಶ 10 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಿ ಅಂದವನು ಮಾಡ್ಲೇ ಇಲ್ಲ. ಯಾವ್ದಕ್ಕೂ ಒಂದ್ಸಲ ಮಾಡಿ ನೋಡ್ತೀನಿ. ಹಲೋ ಹಲೋ, ಹಲೋ ಮಗ ಸತೀಶ, 10 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಿ ಅಂದವನು ಮಾಡ್ಲೇ ಇಲ್ಲಲ್ಲಪ್ಪ, ಎಲ್ಲಿದೆಪ್ಪ? ಎಷ್ಟ್ ಸತಿ ಅಂತ ಹೇಳೋದಮ್ಮ? ನಿನಗ್ ಒಂದ್ಸತಿ ಹೇಳಿದ್ರೆ ತಿಳಿಯಲ್ವಾ? ನನ್ ಎಷ್ಟ್ ಕೆಲಸ ಇದೆ ಗೊತ್ತಾ ಇಲ್ಲಿ? ಒಂದ್ಸತಿ ಹೇಳಿದ್ರೆ ತಿಳ್ಕೊಬೇಕು. ನಿನಗಂತೂ ಹೊತ್ತು ಗೊತ್ತು ಏನೂ ಇಲ್ಲ. ಬರ್ತೀನಿ, ಇಡಮ್ಮ ಫೋನು. ಒಳಗೊಳಗೆ ಹರಿಯುವವಳು ಜೀವಹಿಂದಿ ಮಾಡಿ ಒಳಗೊಳಗೆ ಕೊನೆಯುವವಳು ಸದಾ. ಹಾ ಲಕ್ಷ್ಮಕ್ಕ, ಅಂದ ಹಾಗೆ ನೀ ಇಲ್ಲಿ ಬರಲು ಕಾರಣ ಏನು? ಅದೊಂದ್ ದೊಡ್ಡ ಕತೆ ಸರೋಜಕ್ಕ, ಹೇಳ್ತೀನಿ ಕೇಳಿ. ಹಾ ಆಯ್ತು, ಹೇಳು ಲಕ್ಷ್ಮಕ್ಕ. ಒಂದು ತಿಂಗಳ ಹಿಂದೆ ಅಮ್ಮ, 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 ಹೇಳಪ್ಪ ಮಗ. ಅಮ್ಮ, ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತಮ್ಮ. ಹೇಳ್ ಮಗ, ಏನಿತ್ತು? ನಿನ್ಗೆ ನಿನ್ಗೆ ಗೊತ್ತಲ್ವಮ್ಮ ಸಿಟಿ ಜೀವನ ಎಷ್ಟು ಕಷ್ಟ ಅಂತ. ಅದ್ರಲ್ಲಿ ಬೇರೆ ಮಗನ ಒಳ್ಳೆ ಸ್ಕೂಲಿಗೆ ಸೇರ್ಸಿದ್ದೇನೆ. ಮನೆ ಖರ್ಚು, ಅವನ ಶಾಲಿ ಖರ್ಚು, ನಾನು ಒಬ್ಬನೇ ಸಂಬಳ ಮೇಲೆ ಸಾಕೋದು ಬಹಳ ಕಷ್ಟ ಆಗ್ತಾ ಇದೆ ಅಮ್ಮ. ಅದಕ್ಕೆ ಏನ್ ಮಾಡ್ಬೇಕಂತಿದ್ಯಪ್ಪ? ಅದಕ್ಕೆ ನಿನ್ನ ಸ್ವಲ್ಪ ದಿನದ ಮಟ್ಟಿಗೆ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕಂತ ಮಾಡಿದೀನಮ್ಮ. ಮಗ ಬೇಡ ಮಗ, ಬೇಡ. ನಾನು ಇಲ್ಲೇ ಎಲ್ಲೋ ಮೂಲೆಯಲ್ಲಿ ಗಂಜಿನೋ ನೀರೋ ಕುಡ್ಕೊಂಡಿರ್ತೀನಿ ಮಗ, ಬೇಡ. ಸ್ವಲ್ಪ ದಿನದ ಮಟ್ಟಿಗೆ ಅಮ್ಮ, 1 ತಿಂಗಳಾದ್ಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೇನೆ ನಿನಗೆ. ಬೇಡ ಮಗ, ನಿನ್ ಕೈ ಮುಗ್ದು ಕೇಳ್ತೀನಿ ಮಗ, ಬೇಡ ಮಗ. ನಾ ಇಲ್ಲೇ ಇರ್ತೀನಿ, ವೃದ್ಧಾಶ್ರಮ ಕಳ್ಸ್ಬೇಡ ಮಗ. ನನ್ ಕಷ್ಟನ ಅರ್ಥ ಮಾಡ್ಕೊಮ್ಮ. 1 ತಿಂಗಳಾದ್ಮೇಲೆ ನಾನೇ ಬರ್ತೀನಿ, ನಾನೇ ಕರ್ಕೊಂಡು ಹೋಗ್ತೀನಿ. ರೆಡಿ ಆಗಮ್ಮ ಬೇಗ. ಬೇಡ ಮಗ, ಬೇಡ. ನಿಮ್ಗೆ ಯಾರಿಗ್ ತೊಂದ್ರೆ ಮಾಡೋದಿಲ್ಲ ಮಗ ನಾನು. ಬೇಗ ರೆಡಿ ಆಗಮ್ಮ, ಹೋಗೋಣ. ಬೇಗ ರೆಡಿ ಆಗು, ಹೋಗೋಣ. ಬೇಗ ರೆಡಿ ಆಗು. ಕರ್ಕೊಂಡು ಹೋಗ್ತೀನಿ.
ಅಲ್ಲಿ ಬ್ಯಾಂಡೇಜ್ ರೆಡಿ ಇಡು. ಆಯ್ತಾ? ಬಾ ಹೋಗನ್ ಬಾ ಹೋಗನ್ ಬಾ. ಕೊನೆಗಾಲದಲ್ಲಿ ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೋತಾರಂದ್ರೆ ಇವ್ರಂತ ಮಕ್ಕಳು ಛೇ. ಬಾ ಇರ್ಲಿ ಬಾ ಊಟಕ್ಕೆ ಹೋಗಂ ಬಾ, ಇವ್ರ ಹಣೆ ಬರ ಇಟ್ಟಿದ. ದೀಪ, ರವಿ, ರವಿ, ದೀಪ, ಎಲ್ರಿ ಎಲ್ಲಿ ಹಾಳಾಗ್ ಹೋಗಿದ್ದೀರಾ? ಯಾರಾದ್ರೂ ಬಂದು ಒಂದ್ ಲೋಟ ನೀರ್ ಕೊಡಬಾರ್ದ? ಎಲ್ರಿ ಹಾಳಾಗಿದ್ರ? ಬರ್ರಿ ಬೇಗ. ಅಮ್ಮ ನಾನು ಇಲ್ಲಿ ಗೇಮ್ ಆಡ್ತಾ ಇದ್ದೀನಮ್ಮ, ನೀನೇ ಕೊಡಮ್ಮ. ಅಪ್ಪನಿಗೇನ್ ತಗೊಳಕ್ ಆಗಲ್ವಾ? ಏ ರವಿ, ನಿನಗ ಅಪ್ಪ ಅಮ್ಮ ಹೇಳೋ ಮಾತು ಕೇಳಕ್ ಆಗಲ್ವೇನ ನಿನ್ಗೆ? ಇದೇ ನಾನೇ ಅಪ್ಪ ಅಮ್ಮ ಕೊಡೋ ಮರ್ಯಾದೆ. ಮುಂದೆ ದೊಡ್ಡವನಾದ್ಮೇಲೆ ನಮ್ಮನ್ನ ನೋಡ್ಕೋತೀಯೋ ಹೇಗೋ? ಅಪ್ಪ ನೀನೇನ್ ಅಜ್ಜಿ ಮಾತಿಗೆ ಬೆಲೆ ಕೊಟ್ಟಿದೀಯಾ? ಅಜ್ಜಿನ ನೀ ಚೆನ್ನಾಗಿ ನೋಡ್ಕೊಂಡಿದ್ಯಾ? ಪಾಪ ಅಜ್ಜಿ ಇಲ್ಲೇ ಒಂದು ಮೂಲೆಯಲ್ಲಿ ಗಂಜಿನೋ ನೀರು ಕುಡ್ಕೊಂಡು ಇರ್ತೀನಿ ಅಂದ್ರೂ ಬಿಡ್ಲಿಲ್ಲ. ಅವಳನ್ನ ವೃದ್ಧಾಶ್ರಮಕ್ಕೆ ಕಳಿಸಿದೆ. ಅದೇನು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿಯಾ? ಅಯ್ಯೋ ದೇವ್ರೆ, ನಾ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆಪ್ಪ. ಅಮ್ಮ, ನೀ ಇದ್ದಿದ್ರೆ ಊಟ ಮಾಡಿದ್ಯಾ, ನೀರು ಕುಡಿದ್ಯಾ ಅಂತ ಕೇಳ್ತಾ ಇದ್ದು. ಈಗ ಕೇಳೋರು ಯಾರಮ್ಮ? ನಿನ್ನ ವೃದ್ಧಾಶ್ರಮಕ್ಕೆ ಕಳಿಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ. ನಾನ್ ಎಂತ ಪಾಪಿ. ನನ್ನಂತ ಮಗ ಯಾವ ತಾಯಿಗೂ ಬೇಡ. ಛೇ, ಅಂತ ಜೀವನಪ್ಪ ನಂದು. ಇಲ್ಲ ಇಲ್ಲ ಅಮ್ಮ, ನಾ ಈಗಲೇ ಬರ್ತೀನಮ್ಮ. ನಿನ್ನ ಈಗಲೇ ಕರ್ಕೊಂಡು ಬರ್ತೀನಮ್ಮ. ಸರ್, ಲಕ್ಷ್ಮಮ್ಮ ಇದಾರ, ಕರಿತೀರಾ? ಲಕ್ಷ್ಮಮ್ಮ ರೀ? ಹಾ, ಲಕ್ಷ್ಮಮ್ಮ ಬೆಳಗ್ಗೆಯಿಂದ ಕೂಡ ಊಟ ಮಾಡಿಲ್ರಿ, ಯಾಕೋ ನಿಮ್ ಸರಿಯಾಗಿ ಕಾಯ್ತಾ ಅದೇ ರೀ ನಮ್ಮ ಅಮ್ಮ ಅವರು. ಇದಾನ್ರಿ ಅಜ್ಜಿ, ಲಕ್ಷ್ಮಿ ಅಜ್ಜಿ, ಯಾರೋ ನಿಮ್ಮನ್ನ ಕರ್ಯಾಕ ಬಂದಾರಿ. ಅಮ್ಮ ಅಮ್ಮ ಅಮ್ಮ, ಏನೈತ್ ಮಗ ಇದು ಕೈಗೆ? ಇದೇನಿಲ್ಲಮ್ಮ, ಸಣ್ಣ ಗಾಯ, ಸಣ್ಣ ಆಕ್ಸಿಡೆಂಟ್ ಆಗಿದೆ ಅಮ್ಮ. ಹೇಗೈತ್ ಮಗ ಇದೆಲ್ಲ? ಅಮ್ಮ ಇದು ಸಣ್ಣ ಆಕ್ಸಿಡೆಂಟ್. ಇರ್ಲಿ ಬಾ ಅಮ್ಮ, ಮನೆ ಹೋಗೋಣ ಬಾ ಅಮ್ಮ. ಬೇಡ ಮಗ ಬೇಡ, ನಾನು ಇಲ್ಲೇ ಆರಾಮಾಗಿದ್ದೀನಿ ಮಗ, ಬೇಡ. ಇಲ್ಲಮ್ಮ, ಬಾ ಅಮ್ಮ, ನನ್ನಿಂದ ತಪ್ಪಾಯ್ತಮ್ಮ. ಬಾ ಅಮ್ಮ, ಮನೆ ಹೋಗೋಣ ಬಾ ಅಮ್ಮ. ಬೇಡ ಮಗ ಬೇಡ, ನಾ ಇಲ್ಲೇ ಆರಾಮಾಗಿದ್ದೀನಿ. ನಿನ್ ಸುಮ್ಮನೆ ಆಗಿತ್ತು ಅಂದ್ರೆ ನೀನ್ ನನ್ ಕ್ಷಮಿಸಮ್ಮ, ಕ್ಷಮಿಸು. ನಾ ಇಂತ ದೊಡ್ಡ ತಪ್ಪು ಮಾಡಲ್ಲಮ್ಮ, ಕ್ಷಮಿಸಮ್ಮ. ಬೇಡ. ಅಮ್ಮ ಬಾ ಅಮ್ಮ, ಮನೆ ಹೋಗೋಣ. ನಿನ್ ಕಾಲ್ ಬೀಳ್ತೀನಮ್ಮ. ಬಾ ಅಮ್ಮ, ಮನೆ ಹೋಗೋಣ ಬಾ ಅಮ್ಮ. ಸರಿಯಪ್ಪ, ಗಂಗಕ್ಕ, ಸರೋಜಕ್ಕ, ಗೌರಕ್ಕ ಹೋಗ್ ಬರ್ತೀನಿ. ನನ್ ಮಗ ಬಂದಿದ್ದಾನೆ. ಅಯ್ಯೋ ಲಕ್ಷ್ಮಕ್ಕ, ಎಂತ ಸಿಹಿ ಸುದ್ದಿ ಅದಿ. ಅಂತೂ ಇಂತೂ ನಿನ್ ಮಗನಿಗೆ ಈಗಾದ್ರೂ ಒಳ್ಳೆ ಬಂದದ. ನಿಮ್ಮ ಅವ್ವನ್ನ ಚೆನ್ನಾಗಿ ನೋಡ್ಕೊರಪ್ಪ. ಅವನ್ ಜರ ಕಂಡಪಟ್ಟಿ ಇದು ಮಾಡ್ಯ, ಊಟ ಮಾಡಿಲ್ಲ, ಏನು ಮಾಡಿಲ್ಲ. ಮಗ ಸೊಸಿ ಜೊತೆ ಚಂದಾಗಿ ನೆಮ್ಮದಿಯಾಗಿರೋ ಲಕ್ಷ್ಮಕ್ಕ. ಹೋಗಿ ಬಾ. ಹೋಗ್ ಬರ್ತೀನಿ. ನೋಡ್ರಪ್ಪ, ಧನ್ಯವಾದ. ಕೈ ಮುಗಿದು ಕೇಳ್ತೀನಿ ಎಲ್ಲರಿಗೆ, ತಂದೆ ತಾಯಿ ಅನ್ನೋದು ಬಹಳ ದೊಡ್ಡ ಶ್ರೇಷ್ಠ ಅವರದು. ಜೀವನದಲ್ಲಿ ಯಾರು ಬೇಕಾದ್ರೂ ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ, ಎಲ್ಲಾ ಪಾತ್ರಗಳು ಜೀವನದಾಗ ಸಿಗ್ತಾವ. ಆದ್ರೆ ತಂದೆ ತಾಯಿ ಅನ್ನೋ ಪಾತ್ರ ಯಾವತ್ತೂ ಸಿಗಲ್ಲ. ಯಾಕಂತಂದ್ರೆ ಸಣ್ಣವರಿದ್ದಾಗ ನಿಮ್ಗೆ ಎಷ್ಟೇ ತೊಂದರೆ ಆದ್ರೂ ಅವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನಿಮ್ಮನ್ನ ಪೋಷಣೆ ಮಾಡಿರ್ತಾರೆ. ಅದೇ ದೊಡ್ಡವರಾದ್ಮೇಲೆ ನಾವು, ನೀ ಯಾವ ತಾಯಿ, ನೀ ಏನು ಮಾಡಿದೆ ನನಗೆ ಅಂತಕ್ಕಂಥ ಮಾತುಗಳನ್ನ ಆಡ್ತಾರೆ. ಶಿಕ್ಷಣಕ್ಕಿಂತ ಮಾನವೀಯತೆ ದೊಡ್ಡದು. ಶಿಕ್ಷಣ ಎಲ್ಲನೂ ಕಲ್ಸಲ್ಲ. ಮಾನವೀಯತೆ, ಮನುಷ್ಯತ್ವ ಅಂತಕ್ಕಂಥ ಏನಾದ್ರೂ ಮನುಷ್ಯನ ಬಲ್ಲಿ ಇದ್ರೆ ಅದು ಸದ್ಗುಣಗಳನ್ನ ಹೊಂದಿರತಕ್ಕಂಥ ವ್ಯಕ್ತಿ ಆಗ್ತಾನೆ. ಈ ಇದರ ಸಂದೇಶವನ್ನ ನಮ್ಮ ಇವರು ಹೇಳ್ತಾರೆ. ನಾವಿಲ್ಲಿ ಏನೇನ್ ನೋಡಿದ್ವಿ, ಲಕ್ಷ್ಮಕ್ಕ ಮತ್ತು ಸೀತಕ್ಕನ ಇಬ್ಬರದು ಕತೆ ನೋಡಿದ್ವಿ. ಆದ್ರೆ ಸೀತಕ್ಕ ಏನ್ ಮಾಡಿದ್ಲು, ಮಗ ಬರ್ತಾನ ಅಂತ ಕೊನೆಗೋಕಿ ಮಗನ್ ಜಾನದಲ್ಲೇ ಕೊನೆ ಉಸಿರು ಹೇಳದ್ಲು. ಆದ್ರೆ ಲಕ್ಷ್ಮಕ್ಕ ಏನ್ ಮಾಡಿದ್ಲು, ಗಟ್ಟಿಯಾಗಿ ನಿರ್ಧಾರ ಮಾಡಿ ಮಗ ಬರ್ತಾನ, ನನ್ ಮಗ ಬಂದು ಕರ್ಕೊಂಡೋತ್. ಅವ್ರ ಜೊತೆ ಇದ್ದವ್ರಿಗೆ ಸಹ ಏನ್ ಮಾಡಿದ್ಲಕ್ಕಿ, ಬೈದ್ಲು.
ಬೈದು ನನ್ನ ಮಗ ಬರ್ತಾನಂತ ಗಟ್ಟಿ ನಿರ್ಧಾರ ಮಾಡಿ ನಿಂತ್ಕೊಂಡ್ಲು. ಆದ್ರ ಆ ಮಗ ಏನ್ ಮಾಡ್ದ, ಕೊನೆ ಗಳಿಗೆಯಲ್ಲಿ ಆ ಮಗನಿಗೆ ಬುದ್ಧಿವಂತ. ಯಾಕೆ ಬುದ್ಧಿವಂತು? ಅವನಿಗೆ ಆರಾಮ್ ತಪ್ಪಿ ಆಕ್ಸಿಡೆಂಟ್ ಆಗಿ ಬಂದಾಗ ಕೊನೆ ಟೈಮಲ್ಲಿ ನೋಡಿದವ್ರು ಯಾರು? ಅವ್ನ ಹೆಂಡತಿನ ನೋಡ್ಲಿಲ್ಲ, ಮಗನೂ ನೋಡ್ಲಿಲ್ಲ. ಆದ್ರೆ ಯಾರು ನೋಡಿದ್ರು? ತಾಯಿ ನೆನಪಾದ್ಲಕ್ಕಿಗೆ ಅವನಿಗೆ. ಹಂಗಾಗಿ ಅವ ಏನ್ ಮಾಡ್ದ, ಬುದ್ಧಿ ಕಲ್ತು ಬಂದು ತಾಯಿನ ಕರ್ಕೊಂಡು ಹೋದ. ಆದ್ರೆ ಇದೊಂದು ಹೇಳ್ತೀನಿ ನಾನು, ಯಾವುದೇ ಅಲ್ಲಿ ವೃದ್ಧಾಶ್ರಮ ಕರ್ಕೊಂಡು ಬಂದ್ಮ್ಯಾಗ ಹೋಗ್ಬಿಟ್ಟು ಬಂದ್ಮ್ಯಾಗ ನಿಮ್ಗೆ ತಿಳುವಳಿಕೆ ಬರಬಾರ್ದು. ಯಾರೇ ಅಲ್ಲಿ ಮುಂದೆ ಫ್ಯೂಚರ್ದಾಗ ನಿಂಬಲ್ಲಿ ಇಂತ ಕೆಟ್ಟ ಬುದ್ಧಿ ಬಂದಿತ್ತು ಅಂದ್ರೆ ಈಗ ಇಲ್ಲಿದಿಲ್ಲೇ BEd ಕಾಲೇಜಾಗ ಇಂಥದ್ದು ಮಾಡಿದ್ರಲ್ಲಪ್ಪ ಅಂತೇಳಿ ಇಲ್ಲೇ ಬಿಟ್ಟು ಹೋಗ್ರಿ ದಯವಿಟ್ಟು. फिर दर्द का एहसास कहाँ होता है? फिर दर्द का एहसास कहाँ होता है? जब माँ का हाथ सर पर होता है।